ಸ್ನೇಹಿತರೆ, ನೀವು ಇಂಗ್ಲೀಷ್ ಕಲಿತಾ ಇದ್ದೀರಾ? ಹೇಗೆ ಕಲಿತಾ ಇದ್ದೀರಾ? ಗ್ರಾಮ್ಯಾಟಿಕಲ್ ಆಗಿ ಕಲಿತಾ ಇದ್ದೀರಾ ಇಂಗ್ಲೀಷು, ಅಥವಾ ಸುಮ್ಮನೆ ಹಾಗೆ ಜನರಲ್ ಆಗಿ ಕಲಿತಾ ಇದ್ದೀರಾ? ಓಕೆ, ಸೊ ಏನೇ ಕಲ್ತರು, ಹೇಗೆ ಕಲ್ತರು, ನಮಗೆ ಬೇಕಾಗಿರೋದು ಸೆಂಟೆನ್ಸಸ್. ಅಲ್ಟಿಮೇಟ್ಲಿ ಮಾತಾಡೋದು ಸೆಂಟೆನ್ಸ್ ಮೂಲಕ ಅಲ್ವಾ? ಸೊ ಸೆಂಟೆನ್ಸನ್ನು ನಾವು ಹೇಗೆ ಸಣ್ಣ ಸಣ್ಣ ಸೆಂಟೆನ್ಸ್ ಫಸ್ಟು ನಾವು ಕಲಿಬೇಕು. ಫಸ್ಟ್ ಬೇಸಿಕ್ಕಾಗಿ ಚಿಕ್ಕ ಸೆಂಟೆನ್ಸ್, ಕಮ್ ಹಿಯರ್, ಗೋ ದೇರ್, ಸಿಟ್, ಸ್ಟ್ಯಾಂಡ್, ಓಕೆ, ಸೊ ಈಟ್ ಯೋರ್ ಫುಡ್, ಸಮಥಿಂಗ್ ಲೈಕ್ ದಿಸ್. ಸಣ್ಣ ಸಣ್ಣ ಸೆಂಟೆನ್ಸನ್ನು ನಾವು ಇಂಗ್ಲೀಷ್ನಲ್ಲಿ ಕಲಿತಾ ಹೋಗಬೇಕು. ನೀವು ಗ್ರಾಮರ್ ಕಲ್ತ್ರೂ ಪರವಾಗಿಲ್ಲ, ಗ್ರಾಮರ್ ಜೊತೆಗೆ ಸಣ್ಣ ಸಣ್ಣ ಸೆಂಟೆನ್ಸ್ ಕೆಲವುದೆಲ್ಲ ನಾವು ಕಲಿತಾ ಹೋದಾಗ ಏನಾಗುತ್ತೆ, ಅದು ನಮಗೆ ಈಸಿಯಾಗಿ ನಾವು ಮಾತಾಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡುತ್ತೆ. ನೋಡಿದರೆ ಸ್ನೇಹಿತರೆ, ನಾನು ನಿಮಗೆ 50 ಡೈಲಿ ಯೂಸೇಜ್, ಡೈಲಿ ಬಳಸುವಂತಹ 50 ಸೆಂಟೆನ್ಸನ್ನು ಈ ವಿಡಿಯೋದಲ್ಲಿ ತೊಗೊಂಬಂದಿದ್ದೀನಿ. ಅದನ್ನೆಲ್ಲ ಈ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ನೀವು ಅದನ್ನು ಡೈರೆಕ್ಟಾಗಿ ವಿಡಿಯೋದಲ್ಲಿ ನೋಡ್ಬೋದು. ನಿಮಗೆ ಏನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಕಮೆಂಟ್ ಮಾಡಿ, ಇದು ನಮಗೆ ಅರ್ಥ ಆಗಿಲ್ಲ ಅಂತ ಹೇಳಿ. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡುವಂತ ಆಗಲೇ ಹೇಳಿದೆ ನಾನು. ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ ಇದರಲ್ಲಿ 50 ಸೆಂಟೆನ್ಸ್ ಇದೆ. 50 ಸೆಂಟೆನ್ಸನ್ನು ನೀವು 15 ನಿಮಿಷದಲ್ಲಿ ಕಲಿತರೆ ಡೈಲಿ ಕಲಿಬೇಕು ಅದನ್ನು. ಓಕೆ, ಒಂದು ವಾರದಲ್ಲಿ ನಿಮಗೆ ಎಲ್ಲ ಸೆಂಟೆನ್ಸ್ ನಿಮಗೆ ಬೈ ಹಾರ್ಟ್ ಆಗುತ್ತೆ. ನೀವು ಆರಾಮಾಗಿ ಇಂಗ್ಲೀಷನ್ನು ಮಾತಾಡಲಿಕ್ಕೆ ಟ್ರೈ ಮಾಡ್ಬೋದು ಬೇಸಿಕ್ ಲೆವೆಲಿಂದ. ಓಕೆ, ಒಂದೇ ಸಲ ನೀವು ಇಂಗ್ಲೀಷ್ ಮಾತಾಡ್ತೀರಾ ಅಂತ ನಾನು ಹೇಳ್ತಾ ಇಲ್ಲ. ಸಣ್ಣ ಚಿಕ್ಕ ಸೆಂಟೆನ್ಸಿಂದ ಆರಂಭಿಸಿ, ಹನಿ ಹನಿ ಕೂಡಿದ್ರೆ ಹಳ್ಳ ಅಂದಂಗೆ ಚಿಕ್ಕ ಸೆಂಟೆನ್ಸಿಂದ ಆರಂಭಿಸಿ, ಆಮೇಲೆ ನೀವು ದೊಡ್ಡ ಸೆಂಟೆನ್ಸನ್ನು ಮಾಡೋಕ್ಕೆ ಹೇಗೂ ಗ್ರಾಮರ್ ಕಲಿತಾ ಇದ್ದವರು. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲಿಷನ್ನು ಕಲಿಬಹುದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಕಲಿಬಹುದು. ನಿಮಗೆ ಇಂಗ್ಲೀಷಲ್ಲಿ ಏನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು ಯಾರು ಬೇಕಾದ್ರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಅಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. 50 common short sentences in English for daily usage, number 5. ಇಲ್ಲಿ ತುಂಬಾ ಜನ ಇದ್ದಾರೆ. There are too many people here. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಸರಿಯಾದ ರೀತಿಯ ಪ್ರೊನೌನ್ಸಿಯೇಷನ್ ಅಂದ್ರೆ ನಾವು ಕರೆಕ್ಟ್ ಆಗಿ ಇಂಗ್ಲಿಷ್ ಯಾವ ತರ ಮಾತಾಡಬೇಕು, ಒಂದೊಂದು ಪದನು ನಾನು ಸ್ಟ್ರೆಸ್ ಮಾಡಿ ಹೇಳ್ತೀನಿ. ಅದನ್ನ ಕರೆಕ್ಟ್ ಆಗಿ ನಾನು ಯಾವ ತರ ಪ್ರೊನೌನ್ಸ್ ಮಾಡ್ತೀನಿ, ನಾನು ಯಾವ ತರ ಉಚ್ಚಾರಣೆ ಮಾಡ್ತೀನಿ, ಅದೇ ತರ ನೀವು ಉಚ್ಚಾರಣೆ ಮಾಡಿ. ನಾನು ಮಾಡೋ ಉಚ್ಚಾರಣೆ ಇದೆಯಲ್ಲ, ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಪ್ರೊನೌನ್ಸಿಯೇಷನ್. ಓಕೆ, ಇದರಲ್ಲಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಲ್ಲ. ಈ ತರ ನಾನು ಪ್ರೊನೌನ್ಸ್ ಮಾಡೋ ತರ ನೀವು ಪ್ರೊನೌನ್ಸ್ ಮಾಡೋಕೆ ಕಲ್ತ್ರೆ ನಿಮಗೆ ಯಾವುದೇ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಜಾಬ್ ಮಾಡ್ಬೋದು ಅಥವಾ ಮಾತಾಡ್ಬೋದು. ಓಕೆ, ಸೊ ಟ್ರೈ ಟು ಕಾಪಿ ಮೀ. ನಾನು ಯಾವ ತರ ಹೇಳ್ತೀನಿ ಅದೇ ತರ ಕಾಪಿ ಮಾಡಕ್ ನೋಡಿ, ಫಾಲೋ ಮಾಡಕ್ ನೋಡಿ. ಓಕೆ, ಯಾ, ಲೆಟ್ಸ್ ಮೂವ್. ಇಲ್ಲಿ ತುಂಬಾ ಜನ ಇದ್ದಾರೆ. ದೇರ್ ಆರ್ ಟೂ ಮೆನಿ ಪೀಪಲ್ ಹಿಯರ್. ಇಲ್ಲಿ ನೋಡಿ, ದೇರ್ ಆರ್ ಅಂತ ಹೇಳೋದ್ರ ಬದಲು ನಾವು ದೇರ್ ಆರ್ ಅಂತ ಕೂಡಿಸಿ ಹೇಳ್ಬೋದು. ದೇರ್ ಆರ್ ಟೂ ಮೆನಿ ಪೀಪಲ್ ಹಿಯರ್. ಹಿಯರ್ ಅನ್ನೋದ್ರ ಬದಲು ಹಿಯರ್ ಅಷ್ಟೇ ಹೇಳಿದ್ರೆ ಸಾಕು. ಸೊ ದಿಸ್ ಇಸ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಪ್ರೊನೌನ್ಸಿಯೇಷನ್. ಓಕೆ, ದೇರ್ ಆರ್ ಟೂ ಮೆನಿ ಪೀಪಲ್ ಹಿಯರ್. ಲೆಟ್ಸ್ ಮೂವ್ ಆನ್. ನಿನಗೆ ಕತ್ತಲೆ ಅಂದ್ರೆ ಭಯಾನ. ನಿಂಗೆ ಕತ್ತಲೆ ಅಂದ್ರೆ ಭಯಾನ, ಇದನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳೋದು? ಆರ್ ಯು ಅಫ್ರೈಡ್ ಆಫ್ ಡಾರ್ಕ್? ಆರ್ ಯು ಅಫ್ರೈಡ್ ಆಫ್ ಡಾರ್ಕ್? ಇಲ್ಲಿ ನೋಡಿ, ಆರ್ ಯು ಅಲ್ಲಿ ರ ಉಚ್ಚಾರಣೆ ಮಾಡೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಜಸ್ಟ್ ಸೇ ಆರ್ ಯು. ಆರ್ ಯು ಆರ್ ಯು ಅಫ್ರೈಡ್ ಆಫ್ ಡಾರ್ಕ್? ಡಾರ್ಕ್ ಅಲ್ಲೂ ಸಹ ನೀವು ಡಾರ್ಕ್ ಅಂತ ಹೇಳೋದು ಬೇಡ. ಸಿಂಪಲ್ ಆಗಿ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿ ನೀವು ಅಬ್ಸರ್ವ್ ಮಾಡಿದ್ರೆ, ಫಾರಿನರ್ಸ್ ಯಾವ ತರ ಮಾತಾಡ್ತಾರೆ ಅದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ನೀವು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಬೋದು. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಅವ್ರು ಯಾರು ಜಾಸ್ತಿ ಆರ್ ನ ಯೂಸ್ ಮಾಡೋದಿಲ್ಲ. ಇಟ್ಸ್ ನಾಟ್ ನೆಸೆಸರಿ. ಓಕೆ, ಸೊ ನಿನಗೆ ಕತ್ತಲೆ ಅಂದ್ರೆ ಭಯನ? ಆರ್ ಯು ಅಫ್ರೈಡ್ ಆಫ್ ಡಾರ್ಕ್? ಆರ್ ಯು ಅಫ್ರೈಡ್ ಆಫ್ ಡಾರ್ಕ್? ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ತೀರಾ? ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಆ ವೆರಿ ಇಂಟ್ರೆಸ್ಟಿಂಗ್ ಅನ್ನ ಬೇಕಾದ್ರೆ ನೀವು ಫ್ಯಾಸಿನೇಟಿಂಗ್ ಅಂತಾನೂ ಹೇಳ್ಬೋದು. ಸೊ ಫ್ಯಾಸಿನೇಟಿಂಗ್ ಅನ್ನೋದು ಅಡ್ವಾನ್ಸ್ಡ್ ಅಡ್ಜೆಕ್ಟಿವ್. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಅದು ತುಂಬಾ ಫ್ಯಾಸಿನೇಟಿಂಗ್ ಆಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳ್ಬೇಕಾದ್ರೆ ಯಾವುದೇ ಒಂದು ವಿಷಯ. ಎಷ್ಟೊತ್ತಿಗೆ ನೀನು ಎದ್ದೇಳ್ತೀಯಾ? ಸಾಮಾನ್ಯವಾಗಿ ಎಷ್ಟೊತ್ತಿಗೆ ನೀನು ಎದ್ದೇಳ್ತೀಯಾ? ಯಾವಾಗ ಎದ್ದೇಳ್ತೀಯಾ? ಡೈಲಿ. ವಾಟ್ ಟೈಮ್ ಡು ಯು ವೇಕ್ ಅಪ್? ವಾಟ್ ಟೈಮ್ ಡು ಯು ವೇಕ್ ಅಪ್? ಇಲ್ಲಿ ವಾಟ್ ಅಂದ್ರೆ ಏನು ಅಂತಿದೆ,
ಟೈಮ್ ಅಂದರೆ ಏನು ಟೈಮು ನೀನು ಎದ್ದೇಳ್ತೀಯ ಅಂತ ಆಗುತ್ತೆ. ಸೊ ಹಾಗೂ ಯಾವ ಟೈಮಲ್ಲಿ ನೀನು ಎದ್ದೇಳ್ತೀಯ ಅಂತ ನಾವು ಕೇಳ್ತೀವಿ ಅಲ್ವಾ. ಸೊ ಎಷ್ಟೊತ್ತಿಗೆ ನೀನು ಎದ್ದೇಳ್ತೀಯ? ವಾಟ್ ಟೈಮ್ ಡು ಯು ವೇಕ್ ಅಪ್? ನನಗೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಆಗುತ್ತೆ. ನನಗೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಆಗುತ್ತೆ. ಐ ಆಮ್ ಏಬಲ್ ಟು ಸ್ವಿಮ್. ಐ ಆಮ್ ಏಬಲ್ ಟು ಸ್ವಿಮ್. ಅವನು ಅವಳ ಹತ್ರ ಕೆಟ್ಟದಾಗಿ ವರ್ತಿಸಿದ. ಓಕೆ, ಒಂದು ಹುಡುಗಿ ಹತ್ರ ಕೆಟ್ಟದಾಗಿ ವರ್ತಿಸಿದ ಅಂತ ಹೇಳಲಿಕ್ಕೆ ಏನ್ ಹೇಳ್ಬೋದು? ಹಿ ವಾಸ್ ವೆರಿ ರೂಡ್ ಟು ಹರ್. ರೂಡ್ ಅಂದ್ರೆ ನೋಡಿ, ರೂಡ್ ಅಂದ್ರೆ ಕೆಟ್ಟದಾಗಿ ವರ್ತಿಸೋದು, ತುಂಬಾ ರಫ್ ಅಂಡ್ ಟಫ್ ಆಗಿ ವರ್ತಿಸೋದು. ಹಿ ವಾಸ್ ವೆರಿ ರೂಡ್ ಟು ಹರ್. ಹಿ ವಾಸ್ ವೆರಿ ರೂಡ್ ಟು ಹರ್. ನಾನು ಆಗಾಗ ಮೂವೀಸ್ಗೆ ಹೋಗ್ತೀನಿ. ನಾನು ಆಗಾಗ ಮೂವೀಸ್ಗೆ ಹೋಗ್ತಾ ಇರ್ತೀನಿ ಅಂತ ಹೇಳೋದನ್ನ ನೀವು ಹೇಗೆ ಹೇಳ್ತೀರಾ? ನಾನು ಆಗಾಗ ಆಫನ್, ಮೂವೀಸ್ ಗೆ ಹೋಗ್ತೀನಿ ಗೋ. ಐ ಆಫನ್ ಗೋ ಟು ಮೂವೀಸ್. ಐ ಆಫನ್ ಗೋ ಟು ಮೂವೀಸ್. ನಾನು ಆಗಾಗ ಮೂವೀಸ್ಗೆ ಹೋಗ್ತಾ ಇರ್ತೀನಿ ಅಥವಾ ಹೋಗ್ತೀನಿ. ಆ ಆಟಿಕೆಗಳನ್ನ ದೂರ ಹಾಕು. ಮಕ್ಕಳಿಗೆ ಏನಾದರೂ ಬರೆಯಕ್ಕೆ ಕೊಟ್ಟಿರ್ತಾರೆ, ಮಕ್ಕಳು ಆಟದ ಸಾಮಾನು ತಗೊಂಡು ಆಟ ಆಡ್ತಾ ಇರ್ತವೆ. ಸನ್ ವಾಟ್ ಯು ಸೇ? ಆ ಆಟಿಕೆಗಳನ್ನ ದೂರ ಹಾಕು, ಆಟದ ಸಾಮಾನೆಲ್ಲ ದೂರ ಹಾಕು, ನೀನು ಕೆಲಸ ಮಾಡು ಅಂತ ಹೇಳೋದಿಲ್ವಾ? ಸೊ ದಟ್ಸ್ ಹೌ. Put away your toys. Put away your toys. Put away your toys. Do your homework. ಆಟ ಸಾಮಾನು ಬಿಸಾಕ್ಬಿಟ್ಟು ಹೋಮ್ವರ್ಕ್ ಮಾಡು ನೀನು ಅಂತ ಹೇಳಲ್ವಾ? That's how you say. Put away your toys. ನೋಡಿ, ಇದು ಸ್ವಲ್ಪ ಕಷ್ಟ ಅನ್ಸ್ಬೋದೇನೋ, ಬಟ್ ಟ್ರೈ. ಭವಿಷ್ಯದಲ್ಲಿ ತುಂಬಾ ಜನ ಕೆಲಸಗಾರರನ್ನು ರೋಬೋಟ್ಗಳು ರೀಪ್ಲೇಸ್ ಮಾಡುತ್ತವೆ. ಅಂದ್ರೆ ಟೆಕ್ನಾಲಜಿ ಎಷ್ಟು ಬೆಳೆದಿದೆ ಅಂತ ಹೇಳಿದ್ರೆ, ಮುಂದೆ ಭವಿಷ್ಯದಲ್ಲಿ ಜನರು ಕೆಲಸ ಮಾಡಲ್ವೇನೋ, ಎಲ್ಲಾ ರೋಬೋಟ್ಗಳೇ ಬರ್ತವೇನೋ ಕೆಲಸ ಮಾಡಲಿಕ್ಕೆ ಅಂತ ಹೇಳೋದನ್ನ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ. ಅಡ್ವಾನ್ಸ್ ಸ್ಟ್ರಕ್ಚರ್ ಇದು. ಲೆಟ್ಸ್ ಸಿ. ಇನ್ ದ ಫ್ಯೂಚರ್ ಮೆನಿ ವರ್ಕರ್ಸ್ ವಿಲ್ ಬಿ ರಿಪ್ಲೇಸ್ಡ್ ಬೈ ರೋಬೋಟ್ಸ್. ರೋಬೋಟ್ಸ್ ಅಂತ ಹೇಳ್ಬೇಕು, ಅದಕ್ಕೆ ರೋಬೋಟ್ ಅಲ್ಲ, ರೋಬೋಟ್. ಇನ್ ದ ಫ್ಯೂಚರ್ ಮೆನಿ ವರ್ಕರ್ಸ್ ವಿಲ್ ಬಿ ರಿಪ್ಲೇಸ್ಡ್ ಬೈ ರೋಬೋಟ್ಸ್. ಅಂದ್ರೆ ಭವಿಷ್ಯದಲ್ಲಿ ತುಂಬಾ ಜನ ಕೆಲಸಗಾರರನ್ನು ರೋಬೋಟ್ಗಳು ರೀಪ್ಲೇಸ್ ಮಾಡುತ್ತವೆ. ರೀಪ್ಲೇಸ್ ಅಂದ್ರೆ ಬದಲಿ ಮಾಡುತ್ತವೆ ಅಂತ. ಅಂದ್ರೆ ಕೆಲಸಗಾರರ ಜಾಗದಲ್ಲಿ ಅಲ್ಲಿ ರೋಬೋಟ್ಗಳು ಕೆಲಸ ಮಾಡ್ತವೆ ಅಂತ. ಏನೇ ಆದ್ರೂ ನಾಳೆ ನಾನು ಕಾಲ್ ಮಾಡೇ ಮಾಡ್ತೀನಿ ನಿನಗೆ. ಏನೇ ಆದ್ರೂ ನಾಳೆ ನಾನು ಕಾಲ್ ಮಾಡೇ ಮಾಡ್ತೀನಿ ನಿನಗೆ. ಏನೇ ಆಗ್ಲಿ, ಏನೇ ಆದ್ರೂ, ಇದಕ್ಕೆಲ್ಲ ನಾವು ಹೇಗೆ ಹೇಳ್ತೀವಿ? ಇನ್ ಎನಿ ಕೇಸ್ ಐಲ್ ಕಾಲ್ ಯು ಟುಮಾರೋ. ಇನ್ ಎನಿ ಕೇಸ್ ಐಲ್ ಕಾಲ್ ಯು ಟುಮಾರೋ. ಏನೇ ಆಗ್ಲಿ ನಾಳೆ ನಾನು ನಿನಗೆ ಕಾಲ್ ಮಾಡೇ ಮಾಡ್ತೀನಿ. ಯಾವಾಗ್ಲೂ ಕೆಲಸದ ಬಗ್ಗೆನೇ ಮಾತಾಡ್ತಾ ಇರ್ತೀಯಪ್ಪ, ಬೇರೆ ಏನು ಮಾತಾಡೋದೇ ಇಲ್ಲ ನೀನು, ಯು ಆರ್ ಬೋರಿಂಗ್, ಈ ತರ ಹೇಳೋದಾದ್ರೆ. ಯಾವಾಗ ನೋಡಿದ್ರು ಕೆಲಸನೇ. ಓಕೆ, ಆಲ್ ಯು ಎವರ್ ಟಾಕ್ ಅಬೌಟ್ ಈಸ್ ವರ್ಕ್. ಸೊ ಇದು ನೋಡಿ, ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ವರ್ಡ್ಸ್ ಅಲ್ಲ ಇಂಗ್ಲಿಷ್ ಅಲ್ಲಿ. ಆಲ್ ಯು ಎವರ್ ಟಾಕ್ ಅಬೌಟ್ ಈಸ್ ವರ್ಕ್. ಇದು ನೋಡಿ, ಯಾವಾಗ್ಲೂ ಅಂದ್ರೆ ಆಲ್ ಎವರ್. ಸೊ ಎವರ್ ಅಂದ್ರೆ ಯಾವಾಗ್ಲೂ ಅಂತ ಆಗುತ್ತೆ. ಆಲ್ ಯು ಎವರ್ ಟಾಕ್ ಅಬೌಟ್ ಈಸ್ ವರ್ಕ್. ಯಾವಾಗ್ಲೂ ನೀನು ಕೆಲಸದ ಬಗ್ಗೆನೇ ಮಾತಾಡೋದು ಬಿಟ್ರೆ ಬೇರೆ ಏನು ಮಾತಾಡೋದಿಲ್ಲ ನೀನು ಅಂತ ಇದರ ಮೀನಿಂಗ್. ನೆಕ್ಸ್ಟ್ ಲೆಟ್ಸ್ ಸಿ. ಬೇಕಾದಷ್ಟು ಟೈಮ್ ಇದೆ. ಟೈಮ್ ಬೇಕಾದಷ್ಟಿದೆ. ಅದನ್ನ ಹೇಗೆ ಹೇಳ್ತೀವಿ? ದೇರ್ಸ್ ಪ್ಲೆಂಟಿ ಆಫ್ ಟೈಮ್. ಪ್ಲೆಂಟಿ ಅಂದ್ರೆ ತುಂಬಾ, ಬೇಕಾದಷ್ಟು. ದೇರ್ ಇಸ್ ಪ್ಲೆಂಟಿ ಆಫ್ ಟೈಮ್. ನನ್ನ ರೂಮ್ ನಿನಗಿಂತ 2 ಪಟ್ಟು ದೊಡ್ಡದಿದೆ. ನನ್ನ ರೂಮ್ ನಿನಗಿಂತ 2 ಪಟ್ಟು ದೊಡ್ಡದಿದೆ. ಸುಮ್ಮನೆ 2 ಪಟ್ಟು ದೊಡ್ಡದಿದೆ, ನಿನಗಿಂತ ಅಂತ ಹೇಳಲಿಕ್ಕೆ ಹೆಂಗೆ ಹೇಳ್ತೀರಾ? ಸಿ, ಮೈ ರೂಮ್ ಇಸ್ ಟ್ವೈಸ್ ಆಸ್ large as yours. My room is twice as large as yours. ಅದನ್ನ as large as yours ಅಂತ ಕರೆಕ್ಟ್ ಕಂಟಿನ್ಯೂಸ್ ಹೇಳಬೇಕು, ಅಲ್ಲೆಲ್ಲೂ ಸ್ಟಾಪ್ ಮಾಡಬಾರ್ದು. ಆವಾಗಲೇ ಅದು ಕರೆಕ್ಟ್ ಆಗಿ ಮೀನಿಂಗ್ ಕೊಡುತ್ತೆ. My room is twice as large as yours. ನನ್ನ ರೂಮ್ ನಿನಗಿಂತ 2 ಪಟ್ಟು ದೊಡ್ಡದಾಗಿದೆ ಅಂತ. ನಿನಗೆ ನಿದ್ದೆ ಬರ್ತಾ ಇರಬೇಕು. ಏನೋ ಮಾತಾಡಿ ಬೋರ್ ಮಾಡ್ತಾ ಇರ್ತೀರಾ, ಅವಾಗ ನಮಗೆ ಗೊತ್ತಾಯ್ತು ನಿನಗೆ ನಿದ್ದೆ ಬರ್ತಾ ಇರ್ಬೇಕಲ್ವಾ ಅಂತ ಹೇಳೋದನ್ನ ಹೇಗೆ ಹೇಳ್ತೀರಾ? ಹೌ ಡು ಯು ಸೇ ಇಟ್ ಇನ್ ಇಂಗ್ಲಿಷ್? ಯು ಮಸ್ಟ್ ಬಿ ಗೆಟಿಂಗ್ ಸ್ಲೀಪಿ. ಯು ಮಸ್ಟ್ ಬಿ ಗೆಟಿಂಗ್ ಸ್ಲೀಪಿ. ಗೆಟ್ ಸ್ಲೀಪ್ ಅಂದ್ರೆ ನಿದ್ದೆ ಬರುವುದು. ಐ ಆಮ್ ಗೆಟಿಂಗ್ ಸ್ಲೀಪಿ ಅಂತ ಹೇಳ್ಬೋದು. ಆರ್ ಐ ಆಮ್ ಗೆಟಿಂಗ್ ಹಂಗ್ರಿ ಅಂತ ಹೇಳ್ಬೋದು. ಯು ಮಸ್ಟ್ ಬಿ ಸ್ಲೀಪಿಂಗ್, ಆರ್ ಸಾರಿ, ಯು ಮಸ್ಟ್ ಬಿ ಗೆಟಿಂಗ್ ಸ್ಲೀಪಿ ಅಂದ್ರೆ ನೀನು ನಿದ್ದೆ ಬರ್ತಾ ಇರ್ಬೇಕು ನಿನಗೆ ಅಂತ. ಇನ್ನು ನೋಡಿ, ತುಂಬಾ ಸಮಯ ವ್ಯರ್ಥ ಮಾಡಲಾಯಿತು. ತುಂಬಾ ಟೈಮ್ ವೇಸ್ಟ್ ಮಾಡ್ಬಿಟ್ರಲ್ಲಿ, ಮಾಡಲಾಯಿತು. ಪ್ಯಾಸಿವ್ ವಾಯ್ಸ್. A lot of time was wasted.
a lot of time was wasted. ಅಷ್ಟು ಸಮಯ ಬೇಕಾಗಿರಲಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರು. ಟೈಮ್ ವೇಸ್ಟ್ ಮಾಡಲಾಯಿತು, ಮಾಡಿದ್ರು ಅಲ್ಲ, ಇಲ್ಲಿ ವ್ಯಕ್ತಿ ಇಲ್ಲ. ಸೊ ದಿಸ್ ಇಸ್ ಅ ಪ್ಯಾಸಿವ್ ವಾಯ್ಸ್. ನಿನಗೆ ರಾಜಕೀಯದಲ್ಲಿ ಆಸಕ್ತಿ ಇದೆಯೇ? ನಿನಗೆ ರಾಜಕೀಯದಲ್ಲಿ ಆಸಕ್ತಿ ಇದೆಯೇ? ಸೊ ಪ್ರಶ್ನೆ ಕೇಳೋದು ಅಲ್ವಾ? ಸೊ ದೆನ್ ಹೌ ಡು ಯು ಆಸ್ಕ್ ದಟ್? ಆರ್ ಯು ಇಂಟ್ರೆಸ್ಟೆಡ್ ಇನ್ ಪಾಲಿಟಿಕ್ಸ್? ಆರ್ ಯು ಇಂಟ್ರೆಸ್ಟೆಡ್ ಇನ್ ಪಾಲಿಟಿಕ್ಸ್? ಪೊಲಿಟಿಕ್ಸ್ ಅಂತ ಹೇಳ್ಬಿಡಿ, ಪಾಲಿಟಿಕ್ಸ್. ಪಾನ ಎಳಿಬೇಕು, ಬೋನು ಅಲ್ಲ, ಪಾಲಿಟಿಕ್ಸ್. ಆರ್ ಯು ಇಂಟ್ರೆಸ್ಟೆಡ್ ಇನ್ ಪಾಲಿಟಿಕ್ಸ್? ನೆಕ್ಸ್ಟ್ ನೋಡಿ, ಸುಮಾರು ಸಮಯದಿಂದ ಅಲ್ಲಿ ಕೆಲಸ ಮಾಡ್ತಾ ಇದೀಯಾ? ಸುಮಾರು ಸಮಯದಿಂದ ಅಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಂದ್ರೆ ತುಂಬಾ ಟೈಮಿಂದ ಅದೇ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದೆಯಾ, ಅಥವಾ ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದೆಯಾ, ಅದೇ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಂತ ನೀವು ಕೇಳಬೇಕಾದ್ರೆ ಹೌ ಡು ಯು ಆಸ್ಕ್? Have you been working there for a long time? Have you been working there for a long time? Have you been working there for a long time? So have you been working adu yadu? Present perfect continuous tense. That for a long time. Yeah, very simple. ನಾವು ಅವನನ್ನ ಕೇಳೋಣ ಏನು ಮಾಡಬೇಕು ಅಂತ ಅವನಿಗೆ ಗೊತ್ತಿದೆ ಅಂತ. ನೋಡಿ, ನಮಗೆ ಏನೋ ನಾವು ಪ್ಲಾನ್ ಮಾಡ್ಕೊಂಡಿದೀವಿ, ಬಟ್ ನಮಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ. ಏನು ಮಾಡಬೇಕು ಅನ್ನೋದನ್ನ ನಾವು ಅವನ ಹತ್ರ ಕೇಳಿ ತಿಳ್ಕೊಳ್ಳೋಣ ಅಂತ ನಾವು. ಇದು ಸ್ವಲ್ಪ ಕಷ್ಟ ಇದೆ ಅಂತ ಅನ್ಸುತ್ತೆ. ಓಕೆ, ಲೆಟ್ಸ್ ಸಿ. ಇದನ್ನ ಹೇಗೆ ಹೇಳೋದು ನೋಡಿ. ಇಂಗ್ಲೀಷಲ್ಲಿ ಕೆಲವುದೆಲ್ಲ ಈಸಿ ಆಗಿದೆ, ಕನ್ನಡದಲ್ಲಿ ದೊಡ್ಡ ಸೆಂಟೆನ್ಸ್ ಇದೆ, ಇಂಗ್ಲೀಷಲ್ಲಿ ಚಿಕ್ಕದಾಗಿದೆ. ಲೆಟ್ಸ್ ಆಸ್ಕ್ ಹಿಮ್ ಇಫ್ ಹಿ ನೋಸ್ ವಾಟ್ ಟು ಡೂ. ಲೆಟ್ಸ್ ಆಸ್ಕ್ ಹಿಮ್ ಇಫ್ ಹಿ ನೋಸ್ ವಾಟ್ ಟು ಡೂ. ಅವನ ಹತ್ರ ಕೇಳೋಣ. ಲೆಟ್ಸ್ ಆಸ್ಕ್ ಹಿಮ್ ಇಫ್ ಹಿ ನೋಸ್, ಅವನಿಗೆ ಗೊತ್ತಿದ್ರೆ, ವಾಟ್ ಟು ಡೂ, ಅವನಿಗೆ ನಮಗೇನು ಮಾಡಬೇಕು ಅಂತ ಗೊತ್ತಿದ್ರೆ ಅದನ್ನು ಅವನು ಹೇಳ್ತಾನೆ, ಅದನ್ನು ನಾವು ಅವನ ಹತ್ರ ಕೇಳೋಣ. ಲೆಟ್ಸ್ ಆಸ್ಕ್ ಹಿಮ್ ಇಫ್ ಹಿ ನೋಸ್ ವಾಟ್ ಟು ಡೂ. ಓಕೆ, ನೋಡಿ, ಇದು ಸಿಂಪಲ್. ಇದು ಸರಿಯಾಗಿ ಹೇಗೆ ಕೆಲಸ ಮಾಡುತ್ತೆ? ಇದು ಸರಿಯಾಗಿ ಹೇಗೆ ಕೆಲಸ ಮಾಡುತ್ತೆ? ಹೌ ಎಕ್ಸಾಕ್ಟ್ಲಿ ಡಸ್ ದಿಸ್ ವರ್ಕ್? ಹೌ ಎಕ್ಸಾಕ್ಟ್ಲಿ, ಅದನ್ನೇ 2 ಸಲ ಕೇಳಬಹುದು. ಹೌ ಎಕ್ಸಾಕ್ಟ್ಲಿ ಡಸ್ ದಿಸ್ ವರ್ಕ್? ಎಕ್ಸಾಕ್ಟ್ಲಿ ಅಂದ್ರೆ ಸರಿಯಾಗಿ, ಡಸ್ ದಿಸ್ ವರ್ಕ್ ಅಂದ್ರೆ ಹೇಗೆ ಕೆಲಸ ಮಾಡುತ್ತೆ. ಡಸ್ ದಿಸ್ ವರ್ಕ್, ಅಲ್ಲಿ ದಿಸ್ ಬಂದಿರೋದ್ರಿಂದ ಅಲ್ಲಿ ಡಸ್ ಬಳಸಲೇಬೇಕು. ನೀನು ಗಣಿತದಲ್ಲಿ ಚೆನ್ನಾಗಿದೆಯಾ ಅಂದ್ರೆ ನಿನಗೆ ಗಣಿತದಲ್ಲಿ ಚೆನ್ನಾಗಿ ಸುಮ್ಮನೆ ಫೇಲ್ ಆಗಲ್ಲ ತಾನೇ. ಗಣಿತ ಅಂದ್ರೆ ನಿನಗೆ ಇಷ್ಟನಾ, ನೀನು ಚೆನ್ನಾಗಿದೆಯಾ ಗಣಿತದಲ್ಲಿ, ನೀನು ಇಂಟೆಲಿಜೆಂಟಾ ಅಂತ ಕೇಳೋದನ್ನ. ಸೊ ಯಾವ್ದಾದ್ರು ಒಂದು ವಿಷಯದಲ್ಲಿ ನಾವು ಚೆನ್ನಾಗಿದೀವಾ ಅಂತ ಕೇಳೋದನ್ನ ಆಟ್ ಅಂತ ಹೇಳ್ಬೇಕು ನಾವು. ಸೊ ಆರ್ ಯು ಗುಡ್ ಆಟ್ ಮ್ಯಾಥ್? ಇನ್ ಮ್ಯಾಥ್ ಅಲ್ಲ, ಮ್ಯಾಥ್ಸ್ ಅಂದ್ರೆ ಮ್ಯಾಥಮೆಟಿಕ್ಸ್ ಅಂತಾನು ತಗೋಬಹುದು. ಮ್ಯಾಥಮೆಟಿಕ್ಸ್ ಆರ್ ಮ್ಯಾಥ್ಸ್ ಏನ್ ಬೇಕಾದ್ರೆ ಹೇಳ್ಬೋದು. Are you good at math? Are you good at swimming? Are you good at Hindi? Are you good at science? Are you good at social science? At ಅಂತ ಹೇಳ್ಬೇಕು. ಯಾವ್ದಾದ್ರು ವಿಷಯದಲ್ಲಿ ನಾವು ಚೆನ್ನಾಗಿದೀವಾ, ಅವ್ರು ಚೆನ್ನಾಗಿದಾರಾ, ಟ್ಯಾಲೆಂಟ್ ಇದೆಯಾ ಅಂತ ಕೇಳಕ್ಕೆ are you good at ಅಂತ ಹೇಳ್ಬೇಕು, ಇನ್ನಲ್ಲ. ನನಗೆ ಟ್ಯಾಕ್ಸಿ ಬೇಕಾ ಅಂತ ಅವನು ಕೇಳಿದ. ನನಗೆ ಟ್ಯಾಕ್ಸಿ ಬೇಕಾ ಅಂತ ಅವನು ಕೇಳಿದ. He asked if I needed taxi. He asked if I needed taxi. Okay, he asked if I needed taxi. ನನಗೆ ಬೇಕಾ ಅಂತ, ಸೊ ಬೇಕಾ ಅಂತ ಕೇಳ, ಅದಕ್ಕೆ ಅಲ್ಲಿ if ಹಾಕೊಂಡಿದ್ದೀವಿ. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವು ನೋಡಿ ಸಣ್ಣ ಸೆಂಟೆನ್ಸ್ 50 ಸೆಂಟೆನ್ಸ್ಗಳನ್ನು ಓದಿ. ಇವೆಲ್ಲ ನಿಮಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಬೇಸಿಕ್ ಲೆವೆಲಿಂದ ಇಂಗ್ಲೀಷ್ ಕಲಿಬೇಕು ಅಂತಿದ್ದಾಗ, ಓಕೆ, ಗ್ರಾಮರ್ ನೀವು ಜಾಸ್ತಿ ಫೋಕಸ್ ಮಾಡ್ತಾ ಇಲ್ಲ, ಬೇಸಿಕ್ ಲೆವೆಲಿಂದ ನೀವು ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿದ್ರೆ ಗ್ರಾಮರ್ ಬೇಕು. ಗ್ರಾಮರ್ ಜೊತೆಗೆ ನಾವು ಸಣ್ಣ ಪುಟ್ಟ ಸೆಂಟೆನ್ಸ್ಗಳನ್ನ ಓದ್ತಾ ಹೋದಾಗ ನಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ. ಈ ವಿಡಿಯೋ ಥರ ನಿಮಗೆ ಇನ್ನಷ್ಟು ವಿಡಿಯೋಗಳು ಬರುತ್ತೆ. ಡೈಲಿ 100 ಸೆಂಟೆನ್ಸ್ ಯಾವ ಥರ ಹೇಳೋದು ಅನ್ನೋದನ್ನು ಸಹ ನಾನು ವಿಡಿಯೋ ಮಾಡ್ತೀನಿ. ಇದರಿಂದ ನಿಮಗೆ ಬಹಳ ಉಪಯೋಗ ಆಗುತ್ತೆ. ಖಂಡಿತ ಮುಂದೆ ಬರುವ ವೀಡಿಯೋಸ್ನ ಸಹ ಮಿಸ್ ಮಾಡಬೇಡಿ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಓಕೆ, ನಿಮಗೆ ಏನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ. ಆ್ಯಂಡ್ ಆಫ್ ಕೋರ್ಸ್ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಆಲ್ರೈಟ್, ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. Until then, keep watching my videos and keep enjoying, keep learning English. Bye bye, take care.